ಆತ್ಮರೇ, ಎಲ್ಲ ಅಡಚಣೆಗಳು ದೂರವಾಗಲಿ, ಎಲ್ಲ ಮಾನಸಿಕವಾದ ಚಿಂತೆ ಪೇಚಾಟಗಳು ಲಯವಾಗಿ ಹೋಗಲಿ. ಪರಿಶುದ್ಧಾತ್ಮರೇ, ಎಲ್ಲರ ಮನಸ್ಸಿನ ಮೇಲೆ ನಿಮ್ಮ ಆಳ್ವಿಕೆ ಉಂಟಾಗಲಿ, ನಿಮ್ಮ ನಿಯಂತ್ರಣ ಉಂಟಾಗಲಿ ಅಪ್ಪ. ಪವಿತ್ರಾತ್ಮರೇ, ಪ್ರತಿಯೊಬ್ಬೊಬ್ಬರಿಗೂ ಕೃತಜ್ಞತಾ ಭಾವವನ್ನು ಉಂಟು ಮಾಡಿ ಅಪ್ಪ. ಎಲ್ಲರಲ್ಲೂ ಒಂದು ಕೃತಜ್ಞತಾ ಭಾವ ಉಂಟಾಗಲಿ ಅಪ್ಪ. ಯೇಸು ಕ್ರಿಸ್ತರ ನಾಮದಲ್ಲಿ ಪರಿಶುದ್ಧಾತ್ಮರೇ, ಎಲ್ಲರ ಹೃದಯಗಳಲ್ಲಿ ಕೃತಜ್ಞತೆಯನ್ನು ಉಂಟು ಮಾಡಿ ಎಂದು ಪ್ರಾರ್ಥಿಸ್ತಾ ಇದ್ದೇವಪ್ಪ. ಹಾಲೆಲೂಯಾ, 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 ಹಾಲೆಲೂಯಾ. ಈ ವಾತಾವರಣದ ಮೇಲೆ ಪರಿಶುದ್ಧಾತ್ಮರೇ, ನಿಮ್ಮ ಆಳ್ವಿಕೆ ಉಂಟಾಗಲಿ, ನಿಮ್ಮ ನಿಯಂತ್ರಣ ಉಂಟಾಗಲಿ. ಹಾಲೆಲೂಯಾ. ಯೇಸುವೇ, ನಿಮ್ಮ ರಕ್ತವನ್ನೇ ವಾತಾವರಣದ ಮೇಲೆ ನಾವು ಪ್ರೋಕ್ಷಣೆ ಮಾಡ್ತಾ ಇದ್ದೇವೆ, ಈ ಮನೆಯ ಮೇಲೆ ನಾವು ಪ್ರೋಕ್ಷಣೆ ಮಾಡ್ತಾ ಇದ್ದೇವೆ, ಈ ಮನೆಯಲ್ಲಿರುವಂಥ ಪ್ರತಿಯೊಬ್ಬರ ಮೇಲೆ ಪ್ರೋಕ್ಷಿಸ್ತಾ ಇದ್ದೇವಪ್ಪ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಯೇಸುವೇ, ಸ್ತೋತ್ರ, 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 ಸ್ತೋತ್ರ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ, ವಂದನೆ, 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 ವಂದನೆ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯರೇ, ಮತ್ತೊಮ್ಮೆ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರನ್ನ ದೇವರಿಗೆ ಸ್ತೋತ್ರ ಹೇಳಲು, ದೇವರ ಸನ್ನಿಧಿಯಲ್ಲಿ ಆತನನ್ನು ಕೊಂಡಾಡಲು, ದೇವರ ವಾಕ್ಯಗಳನ್ನು ಕೇಳಿಸಿಕೊಳ್ಳಲು ಯೇಸು ಸ್ವಾಮಿ ಸ್ವಾಗತಿಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಆ ಯೇಸುವಿಗೆ ಕರಗಳನ್ನು ತಟ್ಟಿ ನಾವು ಜೋರಾಗಿ ಸ್ತೋತ್ರ ಹೇಳೋಣ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಕೀರ್ತನೆಗಳ ಪುಸ್ತಕದಲ್ಲಿ 136ನೇ ಅಧ್ಯಾಯ 23ನೇ ವಾಕ್ಯ ನಮಗೆ ಈ ರೀತಿಯಾಗಿ ಹೇಳ್ತದೆ: ಹೀನ ಸ್ಥಿತಿಯಲ್ಲಿದ್ದ ನಮ್ಮನ್ನ ಜ್ಞಾಪಿಸಿಕೊಂಡಾತನಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ. ಇವತ್ತು ನಮ್ಮನ್ನ ಎಲ್ಲ ಹೀನ ಸ್ಥಿತಿಗಳಿಂದ ದೇವರು ಹೊರಗಡೆ ಕರ್ಕೊಂಡು ಬಂದಿದ್ದಾರೆ. ಶಾರೀರಿಕವಾದ, ಮಾನಸಿಕವಾದ, ಎಲ್ಲಕ್ಕಿಂತ ಹೆಚ್ಚಾಗಿ ಆತ್ಮಿಕವಾದ ಒಂದು ಹೀನ ಸ್ಥಿತಿ. ನಾವೆಲ್ಲರೂ ಆ ಹೀನ ಸ್ಥಿತಿಯಲ್ಲಿದ್ವಿ. ಆ ಹೀನ ಸ್ಥಿತಿ ಏನು ಅಂದರೆ, ಕೀರ್ತನೆ 136:23 ಸಿಕ್ತಾ? ಓಕೆ. ಆ ಹೀನ ಸ್ಥಿತಿ ಏನು ಅಂದರೆ, ಆತ್ಮದಲ್ಲಿ ಸತ್ತವರಾಗಿದ್ವಿ. ದೇವರಿಗೂ ನಮಗೂ ಒಂದು ಸಂಬಂಧ ಇಲ್ಲ. ದೇವರನ್ನು ನಾವು ದೇವರೇ ಅಂತ ಕರೀತಾ ಇದ್ವಿ ಬಿಟ್ರೆ ಅಪ್ಪ ಎಂದು ಕರೆಯುವಂಥ ಯಾವುದೇ ಅವಕಾಶ ಇಲ್ಲ. ನಮಗೆ ಸಿಗಬೇಕಾದದ್ದು ನಿತ್ಯವಾದ ದಂಡನಾ ತೀರ್ಪು. ನಮಗೆ ಸಿಗಬೇಕಾದದ್ದು ಆ ನರಕದ ನಿತ್ಯ ಅಗ್ನಿ. ನಾವು ಅನುಭವಿಸಬೇಕಾಗಿದ್ದು ದೇವರ ಕೋಪ. ಈ ಒಂದು ಹೀನ ಸ್ಥಿತಿಯಲ್ಲಿ ನಾನು ನೀವೆಲ್ಲರೂ ಇದ್ವಿ ಪ್ರಿಯರೇ. ಹೀನ ಸ್ಥಿತಿಯಲ್ಲಿ ಇದ್ದಂಥ ನನ್ನನ್ನು ನಿಮ್ಮನ್ನ ದೇವರು ಪ್ರೀತಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ರೋಮನರಿಗೆ ಬರೆದ ಪತ್ರಿಕೆಯಲ್ಲಿ 6, 7, 8ನೇ ವಾಕ್ಯಗಳಲ್ಲಿ ನೀವು ಮುಂದೆ ಓದಬಹುದು. ಅಲ್ಲಿ ದೇವರ ವಾಕ್ಯ ಏನಂತ ಹೇಳುತ್ತೆ ಅಂದರೆ, ನಾವಿನ್ನು ಪಾಪದಲ್ಲಿ ದುರ್ಬಲರಾಗಿದ್ದಾಗಲೇ ನಿಯಮಿತ ಕಾಲದಲ್ಲಿ ಕ್ರಿಸ್ತ ಯೇಸು ಪಾಪಿಗಳಿಗೋಸ್ಕರ. ಯಾರಿಗೋಸ್ಕರ? ಇಲ್ಲಿ ಯಾರಾದರೂ ನಾನು ಒಂದೂ ಪಾಪ ಮಾಡಿಲ್ಲ ಅನ್ನೋರು ಇದ್ದೀರಾ? ನಾವೆಲ್ಲರೂ ಪಾಪ ಮಾಡಿರೋರೆ ಅಲ್ವಾ? ನಾವು ಹುಟ್ಟಿದ್ದೇ ಪಾಪದಿಂದ ಅಲ್ವಾ? ಪಾಪಿಗಳಾದ ನಮಗೋಸ್ಕರ ತನ್ನ ಪ್ರಾಣವನ್ನ, ತನ್ನ ಮಾನವನ್ನ, ತನ್ನ ಮಹಿಮೆಯನ್ನ, ತನ್ನ ಘನತೆಯನ್ನ, ತನ್ನ ಗೌರವವನ್ನ, ತನ್ನ ಸಿರಿಗಣ ಪದವಿಯನ್ನ ಎಲ್ಲವನ್ನ ತ್ಯಾಗ ಮಾಡಿದ ದೇವರು ಯಾರಾದರೂ ಈ ಭೂಮಿ ಮೇಲೆ ಇರೋದಾದರೆ ಅವರು ಒಬ್ಬರೇ, ಯೇಸು ಸ್ವಾಮಿ ಮಾತ್ರ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಅದಕ್ಕಿಂತ ಹೆಚ್ಚಾಗಿ ಒಂದೇ ಒಂದು ಪಾಪವನ್ನು ಕೂಡ ಮಾಡದಂಥ ದೇವರು ಇಹಪರಗಳಲ್ಲಿ ನಾವು ಹುಡುಕೋದಾದರೆ ನಮಗೆ ಒಂದೇ ಒಂದು ನಾಮ ಸಿಗ್ತದೆ. ಆ ನಾಮ ಯೇಸು ನಾಮ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಪ್ರಿಯರೇ, ಇವತ್ತು ಆ ನಾಮದ ಬಳಿಗೆ ನಾವು ಬಂದಿದ್ದೇವೆ. ಆ ನಾಮಕ್ಕೆ ಸ್ತೋತ್ರ ಹೇಳೋದಕ್ಕೆ ಬಂದಿದ್ದೇವೆ. ಆ ವ್ಯಕ್ತಿಗೆ ನಾವು ಕೃತಜ್ಞತೆ ಸಲ್ಲಿಸೋದಕ್ಕೆ ಬಂದಿದ್ದೇವೆ. ಆದ್ದರಿಂದ ಎಲ್ಲ ವಿಧವಾದ ಚಿಂತೆಗಳನ್ನು ದೂರ ಮಾಡಿ ಸ್ವತಂತ್ರರಾಗಿ ದೇವರು ಕೊಟ್ಟಂಥ ಈ ಸದಾವಕಾಶವನ್ನು ಸದುಪಯೋಗಪಡಿಸಿಕೊಳ್ಳೋಣ. ಯಾವುದೇ ವಿಧವಾದ ಚಿಂತೆಗೆ ನಮ್ಮ ಮನಸ್ಸನ್ನು ಬಿಟ್ಟುಕೊಡದೆ ದೇವರು ನಮ್ಮ ಕುಟುಂಬದಲ್ಲಿ, ಕೆಲಸ ಕಾರ್ಯದಲ್ಲಿ, ವೈಯಕ್ತಿಕ ಜೀವನದಲ್ಲಿ, ಮಕ್ಕಳಲ್ಲಿ, ತಂದೆ ತಾಯಿಯಲ್ಲಿ, ಒಡ ಹುಟ್ಟಿದವರಲ್ಲಿ, ಬಂಧು ಮಿತ್ರರಲ್ಲಿ ಯಾರೆಲ್ಲ ನಮ್ಮ ಜೊತೆ ಇದ್ದಾರೋ, ನಮಗೆ ಏನೆಲ್ಲ ಇದೆಯೋ ಎಲ್ಲದರಲ್ಲೂ ದೇವರು ಮಾಡಿದಂಥ ಒಳಿತನ್ನು ಸ್ಮರಿಸಿ ತಂದೆಯಾದ ದೇವರಿಗೆ ಯೇಸು ಕ್ರಿಸ್ತರ ಮುಖಾಂತರ ನಾವೆಲ್ಲರೂ ಎದ್ದು ನಿಂತು
ಎದ್ದು ನಿಂತವರಾಗಿ ಸ್ತೋತ್ರ ಹೇಳೋಣ. ಹಾಲೆಲೂಯ, 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 ಹಾಲೆಲೂಯ. ಸ್ತೋತ್ರ ಯೇಸುವೆ, ವಂದನೆ ಯೇಸುವೆ, ಆರಾಧನೆ ಯೇಸುವೆ, ಮಹಿಮೆ ಯೇಸುವೆ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ಪರಿಶುದ್ಧಾತ್ಮರೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ಯೇಸುವೇ ವಂದನೆ, 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 ವಂದನೆ. ಹಾಲೆಲೂಯ, 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 ಹಾಲೆಲೂಯ. ಕರಗಳನ್ನು ಮೇಲೆತ್ತಿ ಸ್ವತಂತ್ರರಾಗಿ ಬಾಯಿಗಳನ್ನು ತೆರೆದು ಜೋರಾಗಿ ಸ್ವರವೆತ್ತಿ ನಾವೆಲ್ಲರೂ ದೇವರಿಗೆ ಸ್ತೋತ್ರ ಹೇಳೋಣ. ಹಾಲೆಲೂಯ. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ಪವಿತ್ರಾತ್ಮರೇ ನಿಮಗೆ ಸ್ತೋತ್ರ, 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 ಸ್ತೋತ್ರ. ಹಾಲೆಲೂಯ, 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 ಹಾಲೆಲೂಯ. ಥ್ಯಾಂಕ್ ಯು ಲಾರ್ಡ್. ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ, ಪೂರ್ಣ ಹೃದಯದಿಂದ. ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ. ಯೇಸುವಿನ ಉಪಕಾರವ ಎಂದಿಗೂ ಎಂದಿಗೂ ಮರೆಯದಿರು. ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು. ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು. ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು. ನನ್ಮನವೇ ಕೊಂಡಾಡು, ಕೊಂಡಾಡು ಪೂರ್ಣ ಹೃದಯದಿಂದ. ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ. ಕರಗಳನ್ನು ತಟ್ಟುತ್ತಾ ದೇವರಿಗೆ ಪೂರ್ಣ ಹೃದಯದಿಂದ ಹೇಳೋಣ. ನನ್ನ ಮನವೇ, ನಿನ್ನ ಮನಸ್ಸಿಗೆ ನೀನು ಹೇಳು ಸಹೋದರ ಸಹೋದರಿ. ಆ ದೇವರನ್ನ ಕೊಂಡಾಡು, ಆ ದೇವರಿಗೆ ಸ್ತೋತ್ರ ಹೇಳು. ಹೀನ ಸ್ಥಿತಿಯಲ್ಲಿದ್ದ ನನ್ನನ್ನು ಜ್ಞಾಪಿಸಿಕೊಂಡ ಯೇಸುವೆ, ನಿಮಗೆ ಸ್ತೋತ್ರ, ನಿಮಗೆ ವಂದನೆ, ನಿಮಗೆ ಆರಾಧನೆ, ನಿಮಗೆ ಮಹಿಮೆ, ನಿಮಗೆ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ಪಾಪಿಯಾಗಿದ್ದ ನನ್ನನ್ನು, ದ್ರೋಹಿಯಾಗಿದ್ದ ನನ್ನನ್ನು ಸ್ಮರಿಸಿದ ಯೇಸುವೆ, ನಿಮಗೆ ಸ್ತೋತ್ರ, ನಿಮಗೆ ವಂದನೆ, ನಿಮಗೆ ಆರಾಧನೆ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ. ಹಾಲೆಲೂಯ. ಕೃತಜ್ಞತೆ ತುಂಬಿದ ಹೃದಯದೊಂದಿಗೆ ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ. ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ. ನನ್ಮನವೇ ಕೊಂಡಾಡು, ಕೊಂಡಾಡು ಯೇಸುವನ್ನ ಪೂರ್ಣ ಹೃದಯದಿಂದ. ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ. ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು. ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು. ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು. ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು. ನನ್ಮನವೇ ಕೊಂಡಾಡು ಸ್ತೋತ್ರಪ್ಪ ಹೃದಯದಿಂದ. ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ.
ಪಾಪವ ಕ್ಷಮಿಸಿದನು, ರೋಗವ ನೀಗಿಸಿದನು. ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ಯಾರ ಪಾಪಗಳು ಪರಿಹರಿಸಲಾಗಿವೆಯೋ, ಯಾರ ಪಾಪಗಳು ಕ್ಷಮಿಸಲಾಗಿವೆಯೋ ಅವರು ಭಾಗ್ಯವಂತರು. ಇವತ್ತು ಯೇಸು ಸ್ವಾಮಿಯಲ್ಲಿ ವಿಶ್ವಾಸ ಇಟ್ಟಿರುವಂತ ಸಹೋದರ ಸಹೋದರಿ, ನಿನ್ನ ಪಾಪಗಳು ಕ್ಷಮಿಸಲಾಗಿದೆ, ನಿನ್ನ ಪಾಪಗಳು ಪರಿಹರಿಸಲಾಗಿದೆ, ನಿನ್ನ ಪಾಪಗಳನ್ನು ದೇವರು ಲೆಕ್ಕಿಸ್ತಾ ಇಲ್ಲ. ನೀನು ಭಾಗ್ಯವಂತನು, ನೀನು ಭಾಗ್ಯವಂತಳು. ನಿನ್ನ ಸತ್ಕಾರ್ಯದಿಂದ ಅಲ್ಲ, ಯೇಸುವಿನ ಮರಣದಿಂದ, ಯೇಸುವಿನ ರಕ್ತದಿಂದ, ಯೇಸುವಿನ ಯಾತನೆಯಿಂದ, ಯೇಸುವಿನ ಆ ಶಿಲುಬೆ ಮರಣದ ನಿಮಿತ್ತವಾಗಿ, ಯೇಸುವಿನ ಆ ಘೋರ ಯಾತನೆಯ ನಿಮಿತ್ತವಾಗಿ ನಿನ್ನ ಎಲ್ಲ ಪಾಪಗಳು ಮೂಡಣದಿಂದ ಪಡುವಣವೆಷ್ಟು ದೂರ, ದೇವರು ಅಷ್ಟು ದೂರ ದೂಡಿದ್ದಾರೆ, ಅಷ್ಟು ದೂರ ದೂಡಿದ್ದಾರೆ. ಇವತ್ತು ನಮ್ಮ ಮೇಲೆ ಯಾವುದೇ ವಿಧವಾದ ದೋಷ ಅಪರಾಧ ಇಲ್ಲ, ದೇವರ ಕೃಪೆ ಇದೆ. ನೀನು ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿದವನು, ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿದವಳು. ಅದಕ್ಕೆ ಕಾರಣ ನಿನ್ನ ಪ್ರಾರ್ಥನೆ ಅಲ್ಲ, ಉಪವಾಸ ಅಲ್ಲ, ದಾನ ಧರ್ಮ ಅಲ್ಲ, ಯೇಸುವಿನ ಅಮೂಲ್ಯವಾದ ರಕ್ತ. ಆ ರಕ್ತವನ್ನು ನೋಡಿ ಹೇಳು, ಸ್ತೋತ್ರಪ್ಪ, ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಜೀಸಸ್. ನಿಮ್ಮ ರಕ್ತಕ್ಕಾಗಿ ಸ್ತೋತ್ರ ಯೇಸುವೆ, ವಂದನೆ ಯೇಸುವೆ, ಆರಾಧನೆ ಯೇಸುವೆ, ಸ್ತೋತ್ರ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ಪಾಪವ ಕ್ಷಮಿಸಿದನು, ರೋಗವ ನೀಗಿಸಿದನು. ಪಾಪವ ಕ್ಷಮಿಸಿದನು, ರೋಗವ ನೀಗಿಸಿದನು. ಪಾಪವ ಕ್ಷಮಿಸಿದನು, ಯೇಸು ನಿನ್ನ ಪಾಪವನ್ನು ಕ್ಷಮಿಸಿದ್ದಾರೆ, ನೀಗಿಸಿದನು. ಸ್ಮರಿಸಿ ಹೇಳು, ಪಾಪವ ಕ್ಷಮಿಸಿದನು, ರೋಗವ ನೀಗಿಸಿದನು. ಪಾತಾಳದಿಂದ ಬಿಡಿಸಿದನು, ಆಮೆನ್. ಜೀವವ ಉಳಿಸಿದನು. ಪಾತಾಳದಿಂದ ನನ್ನನ್ನು ಪಾತಾಳದಿಂದ ಬಿಡಿಸಿದನು, ಜೀವವ ಉಳಿಸಿದನು. ಪಾತಾಳದಿಂದ ಸೈತಾನನಿಂದ ಬಿಡಿಸಿದನು, ಜೀವವ ಉಳಿಸಿದನು. ಪಾತಾಳದಿಂದ ಬಿಡಿಸಿದನು, ಜೀವವ ಉಳಿಸಿದನು. ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು. ಥ್ಯಾಂಕ್ ಯು ಜೀಸಸ್. ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು. ನನ್ಮನವಿ ಕೊಂಡಾಡು, ಕೊಂಡಾಡು ಯೇಸುವನ್ನ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ. ಪ್ರಿಯರೇ, ಪಾತಾಳದಿಂದ ಬಿಡಿಸಿದ ರಕ್ಷಕನ ಬಳಿ ನಿನ್ನ ಆತ್ಮ ಸುರಕ್ಷಿತವಾಗಿ ಇದೆ. ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಕುರಿಗಳಿಗೋಸ್ಕರ ನಾನು ನನ್ನ ಪ್ರಾಣವನ್ನು ಕೊಡ್ತೇನೆ. ಅವನ್ನ ನನ್ನ ಕೈಯಿಂದ ಕಸಿದುಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನನ್ನು ಯೇಸುವಿನ ಕೈಗಳಿಂದ ಕಸಿದುಕೊಳ್ಳಲು ಪಾತಾಳಕ್ಕೆ ಸಾಧ್ಯವಾಗಲಿಲ್ಲ, ಯಾವುದೇ ಸೈತಾನನಿಗೂ ಸಾಧ್ಯವಾಗಲಿಲ್ಲ. ಏಕೆಂದರೆ ಯೇಸುವಿನ ಕರಗಳಲ್ಲಿ ನೀನು ಸುರಕ್ಷಿತವಾಗಿ ಇದೆಯಾ, ಸುರಕ್ಷಿತವಾಗಿ ಇದೆಯಾ. ಅಂಧಕಾರದ ಆಡಳಿತದಿಂದ, ಪಾತಾಳದ ಆಡಳಿತದಿಂದ ನನ್ನನ್ನು ನಿನ್ನನ್ನು ದೇವರು ಬಿಡುಗಡೆ ಮಾಡಿ ಪುತ್ರನ ಸಾಮ್ರಾಜ್ಯಕ್ಕೆ ಸುರಕ್ಷಿತವಾಗಿ ತಂದಿದ್ದಾರೆ, ಸುರಕ್ಷಿತವಾಗಿ ತಂದಿದ್ದಾರೆ. ಯು ಆರ್ ಸೇಫ್ ಇನ್ ಜೀಸಸ್. ಯೇಸು ಕ್ರಿಸ್ತನಲ್ಲಿ ನೀನು ಸೇಫ್ ಆಗಿದೆಯಾ, ಯೇಸು ಕ್ರಿಸ್ತನಲ್ಲಿ ನೀನು ರಕ್ಷಿಸಲ್ಪಟ್ಟಿದೆಯಾ, ಯೇಸು ಕ್ರಿಸ್ತನಲ್ಲಿ ನೀನು ನೀತಿವಂತನಾಗಿದೆಯಾ, ಯೇಸು ಕ್ರಿಸ್ತನಲ್ಲಿ ನೀನು ಆಶೀರ್ವದಿಸಲ್ಪಟ್ಟಿದೆಯಾ. ಆ ಯೇಸುವನ್ನ ನೋಡು, ಆ ಯೇಸುವಿನ ತ್ಯಾಗವನ್ನು ನೋಡು, ಆ ಬಲಿಯನ್ನು ನೋಡು. ನೋಡಿ ಹೇಳು, ಪಾಪವ ಕ್ಷಮಿಸಿದನು, ರೋಗವ ನೀಗಿಸಿದನು, ಪಾತಾಳದಿಂದ ನನ್ನನ್ನು ಬಿಡಿಸಿದನು. ಥ್ಯಾಂಕ್ ಯು ಲಾರ್ಡ್. ಪ್ರೀತಿ ಕೃಪೆಗಳೆಂಬ ಕಿರೀಟದಿ ಶೃಂಗರಿಸುವ, ಪ್ರೀತಿ ಕೃಪೆಗಳೆಂಬ ಕಿರೀಟದಿ ಶೃಂಗರಿಸುವ.
ಕಿರೀಟದಿ ಶೃಂಗರಿಸುವ ಪ್ರೀತಿ ಕೃಪೆಗಳೆಂಬ ಕಿರೀಟದಿ ಶೃಂಗರಿಸುವ ಶ್ರೇಷ್ಠವಾದ ವರಗಳಿಂದ ನಿನ್ನಾಸೆ ಪೂರೈಸುವ ಅವರ ಚಿತ್ತಕ್ಕೆ ಅನುಗುಣವಾಗಿ ಶ್ರೇಷ್ಠವಾದ ವರಗಳಿಂದ ನನ್ನಾಸೆ ಪೂರೈಸುವ ಶ್ರೇಷ್ಠವಾದ ವರಗಳಿಂದ ಪವಿತ್ರಾತ್ಮರಿಂದ ನನ್ನಾಸೆ ಶ್ರೇಷ್ಠವಾದ ವರ ಶ್ರೇಷ್ಠವಾದ ವರಗಳಿಂದ ನಿನ್ನಾಸೆ ಪೂರೈಸುವ ಯೇಸುವಿನ ಉಪಕಾರವ Thank you, Lord. Thank ಎಂದಿಗೂ you, Jesus. ಮರೆಯದಿರು ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು ಯೇಸುವಿನ ಉಪಕಾರವ ಮರಿಬೇಡ ಎಂದಿಗೂ ನಿನ್ನ ಮನಸ್ಸಿಗೆ ಹೇಳು ಮರಿಬೇಡ ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು ನನ್ಮನವೇ ಕೊಂಡಾಡು ಯೇಸುವನ್ನ ಪೂರ್ಣ ಹೃದಯದಿಂದ ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ ಪ್ರಿಯರೇ, ಇವತ್ತು ಆತ್ಮೀಕ ಜೀವನದಲ್ಲಿ ನೀವು ಸೋತು ಹೋಗಿರಬಹುದು, ನೀವು ಕುಗ್ಗಿ ಹೋಗಿರಬಹುದು. ದೇವರ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನಲ್ಲಿ ನಾವು ಜಯಶಾಲಿಗಿಂತಲೂ ಜಯಶಾಲಿಯಾಗಿದ್ದೇವೆ. ವಿ ಆರ್ ಮೋರ್ ದೆನ್ ಎ ಕಾನ್ಕರರ್ಸ್ ಇನ್ ಕ್ರೈಸ್ಟ್ ಜೀಸಸ್. ಯೇಸು ಕ್ರಿಸ್ತನಲ್ಲಿ ನೀನು ಜಯಶಾಲಿ, ನೀನು ಜಯಶಾಲಿ, ನೀನು ಜಯಶಾಲಿ, ನೀನು ಬಲಶಾಲಿ. ಅದನ್ನು ಒಪ್ಪಿಕೋ, ಅದನ್ನು ಒಪ್ಪಿಕೋ, ವಿಶ್ವಾಸದಿಂದ ಒಪ್ಪಿಕೊಂಡು ಹೇಳು, ನಾನು ಸೋತವನಲ್ಲ, ನಾನು ಸೋತು ಹೋದವನಲ್ಲ. ಏಕೆಂದರೆ ಯೇಸು ನನ್ನ ಪರವಾಗಿ ಜಯಿಸಿದ್ದಾರೆ, ಜಯಿಸಿದ್ದಾರೆ. ಲೋಕವನ್ನ, ಪಾಪವನ್ನ, ಶರೀರವನ್ನ, ಎಲ್ಲ ಸೈತಾನನ ಕಾರ್ಯಗಳನ್ನ ಯೇಸು ಜಯಿಸಿದ್ದಾರೆ. ಜಯಿಸಿದ ಯೇಸು ನಿನ್ನಲ್ಲಿ ಇದ್ದಾರೆ, ನಿನ್ನಲ್ಲಿ ಇದ್ದಾರೆ. ನೀನು ಜಯಶಾಲಿಗಿಂತ ಜಯಶಾಲಿ, ನೀನು ಜಯಶಾಲಿಗಿಂತ ಜಯಶಾಲಿ. ಇದನ್ನು ನಿನ್ನ ಮನಸ್ಸಿನಲ್ಲಿ ಒಪ್ಪಿಕೊ, ಒಪ್ಪಿಕೊಂಡು ಹೇಳು, ಅಪ್ಪ ಹದ್ದಿಗೆ ಬರುವಂತೆ ಯೌವನವನ್ನ ಈ ಸಮಯದಲ್ಲಿ ದೇವರು ನಿನಗೆ ಬರಮಾಡ್ತಾರೆ, ನಿನಗೆ ಬರಮಾಡ್ತಾರೆ. ಆ ವಿಶ್ವಾಸದಿಂದ ಸ್ತೋತ್ರ ಅಪ್ಪ. ಹದ್ದಿಗೆ ಬರುವಂತೆ ಯೌವನ ಬರಮಾಡುವ, ಹದ್ದಿಗೆ ಬರುವಂತೆ ಯೌವನ ಬರಮಾಡುವ, ಹದ್ದಿಗೆ ಬರುವಂತೆ ಯೌವನ ನಿನ್ನ ಆತ್ಮಕ್ಕೆ ಬರಮಾಡುವ, ಹದ್ದಿಗೆ ಬರುವಂತೆ ಯೌವನ ಬರಮಾಡುವ. ಓಡಿದರು ನಡೆದರು ಬಳಲಿ ಹೋಗೋದಿಲ್ಲ, ಹೋಗಲಾರೆ. ಓಡಿದರು ನಡೆದರು ಬಳಲಿ ಹೋಗಲಾರೆ. ಓಡಿದರು ನಡೆದರು ಬಳಲಿ ಹೋಗಲಾರೆ, ಹೋಗಲಾರೆ. ಓಡಿದರು ನಡೆದರು ಬಳಲಿ ಹೋಗಲಾರೆ. ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು. ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು. ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ. ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ. ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು. ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು. ಯೇಸುವಿನ ಉಪಕಾರವ Thank you, Lord. ಎಂದಿಗೂ ಮರೆಯದಿರು. ಯೇಸುವಿನ
ಉಪಕಾರವ ಎಂದಿಗೂ ಮರೆಯದಿರು. ಮನವೇ ಎಂದಿಗೂ ಮರೆಯದಿರು. ನನ್ನ ಮನವೇ ಎಂದಿಗೂ ಮರೆಯದಿರು. ನನ್ನ ಮನವೇ ಎಂದಿಗೂ ಮರೆಯದಿರು. ಮನವೇ ಎಂದಿಗೂ ಮರೆಯದಿರು. ಹಾಲೆಲೂಯ ಹಾಲೆಲೂಯ. ಯೇಸುವೇ ಯೇಸುವೇ Thank you Jesus. Thank you Jesus. Hallelujah. ಯೇಸುವೇ ಯೇಸುವೇ ಯೇಸುವೇ. Thank you Lord. ಯೇಸುವೇ ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು. ಎಂದಿಗೂ ಮರೆಯದಿರು. ಯೇಸುವಿನ ಉಪಕಾರವ ಎಂದಿಗೂ ಮರೆಯದಿರು. ಎಂದಿಗೂ ಮರೆಯಲಾಗದ ಉಪಕಾರವನ್ನ ಯೇಸು ಸ್ವಾಮಿ ನಮ್ಮೆಲ್ಲರ ಜೀವಿತದಲ್ಲೂ ಮಾಡಿದ್ದಾರೆ. ಕಣ್ಣುಗಳನ್ನು ಮುಚ್ಚಿ ಎಂದಿಗೂ ಮರೆಯಲಾಗದ ಆ ಉಪಕಾರವನ್ನ ನಿನ್ನ ಹೃದಯದಲ್ಲಿ ಸ್ಮರಿಸು ಸಹೋದರ. ಇಲ್ಲಿ ನಾವು ಏನನ್ನೋ ನೋಡಲು ಬರಲಿಲ್ಲ, ಏನನ್ನೋ ಮಾಡಲು ಬರಲಿಲ್ಲ, ಆತನ ಉಪಕಾರವನ್ನ ಸ್ಮರಿಸಲು ಬಂದಿದ್ದೇನೆ. ಎಲ್ಲಕ್ಕಿಂತ ಹೆಚ್ಚಾಗಿ ದೇವರು ಯೇಸು ಕ್ರಿಸ್ತನ ಮುಖಾಂತರ ಮಾಡಿದಂತ ಒಂದು ದೊಡ್ಡ ಉಪಕಾರ, ಅವರನ್ನ ಪಾಪಿಯಾದ ನಾನು, ದ್ರೋಹಿಯಾದ ನಾನು, ಶಾಪಗ್ರಸ್ತನಾದ ನಾನು ಅಪ್ಪ ತಂದೆಯೇ ಎಂದು ಕರೆಯುವಂತ ಒಂದು ದೊಡ್ಡ ಸೌಭಾಗ್ಯವನ್ನ ದೇವರು ನಮಗೆ ದಯಪಾಲಿಸಿದ್ದಾರೆ. ಇವತ್ತು ನಾವು ದೇವರನ್ನ ಅಪ್ಪ ಎಂದು ಕರೆಯುವಾಗ ನಿನ್ನ ಆ ಕರೆಗೆ, ನಿನ್ನ ಆ ಮೊರೆಗೆ ಅಪ್ಪ ಕಿವಿಗೊಡ್ತಾ ಇದ್ದಾರೆ. ಅಂದು ಹಳೆಯ ಒಡಂಬಡಿಕೆಯಲ್ಲಿ ಅನೇಕರು ದೇವರನ್ನ ಕೂಗಿ ಕರೀತಾ ಇದ್ರು. ಆದರೆ ದೇವರು ಯಾರಿಗೆ ಕಿವಿಗೊಡಬೇಕೋ ಅವರಿಗೆ ಮಾತ್ರ ಕಿವಿಗೊಡ್ತಾ ಇದ್ರು. ಆದರೆ ಯೇಸು ಕ್ರಿಸ್ತನ ಮುಖಾಂತರ ಹೊಸ ಒಡಂಬಡಿಕೆಯ ಕ್ರೈಸ್ತ ವಿಶ್ವಾಸಿಯೇ, ನಿನ್ನನ್ನ ಅಪ್ಪ ನಿನ್ನ ಮೊರೆಗೆ ಕಿವಿಗೊಡ್ತಾ ಇದ್ದಾರೆ. ನೀನು ಪ್ರಾರ್ಥಿಸುವಾಗ, ನೀನು ಆತನನ್ನ ಸ್ತುತಿಸುವಾಗ, ನೀನು ಆತನಿಗೆ ಸ್ತೋತ್ರ ಹೇಳುವಾಗ, ಆತನನ್ನ ಕೊಂಡಾಡುವಾಗ, ನಿನ್ನ ಈ ಎಲ್ಲವುಗಳಿಗೂ ಅಪ್ಪ ಕಿವಿಗೊಡ್ತಾ ಇದ್ದಾರೆ. ಅಪ್ಪ ಕಿವಿ ಮುಚ್ಕೊಳ್ತಾ ಇಲ್ಲ, ಅಪ್ಪ ಕಿವಿಗೊಡ್ತಾ ಇದ್ದಾರೆ. ಕಾರಣ ಪುತ್ರನ ಮುಖಾಂತರ ನೀನು ಅವರಿಗೆ ಸ್ತೋತ್ರ ಹೇಳ್ತಾ ಇದೆಯಾ. ಪ್ರಿಯರೇ, ಸಮಯದಲ್ಲಿ ಆ ಅಪ್ಪನನ್ನ ನೋಡಿ ನಾವು ಕೇಳೋಣ, ಅಪ್ಪ ಇನ್ನು ಹೆಚ್ಚಾಗಿ ನಿನ್ನ ಪ್ರೀತಿ ಬೇಕು ನನಗೆ, ಇನ್ನು ಹೆಚ್ಚಾಗಿ ನಿನ್ನ ಪ್ರೀತಿ ಬೇಕು ನನಗೆ. ಪ್ರಿಯರೇ, ಅಂದು ಯೇಸು ಸ್ವಾಮಿ ಆ ಮಹಾ ದೇವಾಲಯದಲ್ಲಿ ನಿಂತು ಕೂಗಿ ಹೇಳ್ತಾರೆ, ಬಾಯಾರಿದವನು ನನ್ನ ಬಳಿ ಬಂದು ಕುಡಿಯಲಿ. ಇವತ್ತು ನಿನ್ನಲ್ಲಿ ಒಂದು ಬಾಯಾರಿಕೆ ಇರುವುದಾದರೆ ಯೇಸು ಇಲ್ಲಿದ್ದಾರೆ. ಅವರು ನಿನಗೆ ಒಂದು ಕರೆ ಕೊಡ್ತಾ ಇದ್ದಾರೆ, ಮಗನೇ ನನ್ನಲ್ಲಿ ಬಂದು ಕುಡಿ, ನನ್ನಲ್ಲಿ ಬಂದು ಪ್ರೀತಿಯನ್ನ ಕುಡಿ, ನನ್ನಲ್ಲಿ ಬಂದು ಸಮಾಧಾನವನ್ನ ಕುಡಿ. ಅದು ನಿನ್ನಲ್ಲಿ ಉಕ್ಕಿ ಹರಿಯುವ ಬುಗ್ಗೆಯಾಗಿ, ಉಕ್ಕಿ ಹರಿಯುವ ಬುಗ್ಗೆಯಾಗಿ, ಹೊನಲು ಹೊನಲಾಗಿ ನಿನ್ನ ಹೃದಯದಿಂದ ಹೊರಗಡೆ ಬರ್ತದೆ. ಯಾವಾಗ ಯೇಸು ಕೊಡುವ ಜಲವನ್ನು ನೀನು ಕುಡಿತೀಯೋ, ನಿನ್ನ ಜೀವನ ಒಂದು ಸಾಕ್ಷಿಯ ಜೀವನವಾಗ್ತದೆ. ಇವತ್ತು ನಾವು ಕೇಳೋಣ, ಅಪ್ಪ ನೀನು ಬೇಕು ನನಗೆ, ನಿನ್ನ ವಾಕ್ಯ ಬೇಕು ನನಗೆ, ನಿನ್ನ ಆ ಪರಿಶುದ್ಧಾತ್ಮನ ಶಕ್ತಿ ಬೇಕು ನನಗೆ, ನಿನ್ನ ಸಂಬಂಧ ಬೇಕು ನನಗೆ, ನಿನ್ನ ಪ್ರೀತಿ ಬೇಕು ನನಗೆ, ನಿನ್ನ ಸಮಾಧಾನ ಬೇಕು ನನಗೆ,
ನಿನ್ನ ಕೃಪೆ ಬೇಕು ನನಗೆ. ಯೇಸುವೇ, ನೀನೇ ಬೇಕು ನನಗೆ. ನಿನ್ನ ಹೃದಯದಿಂದ ದಾಹಗೊಂಡು ಕೇಳುವುದಾದರೆ ಯೇಸು ಸ್ವಾಮಿ ಹೇಳ್ತಾರೆ, ನಿನ್ನ ಆಸೆ ಆಕಾಂಕ್ಷೆಗಿಂತಲೂ ಬೇಡಿಕೆ ಕೋರಿಕೆಗಿಂತಲೂ ಅಧಿಕವಾದದನ್ನ ದೇವರು ಮಾಡಲು ಶಕ್ತರಾಗಿದ್ದಾರೆ. ನಿನ್ನ ಆಸೆ, ನಿನ್ನ ಬಯಕೆ, ನಿನ್ನ ದಾಹ, ನಿನ್ನ ಬೇಡಿಕೆ, ನಿನ್ನ ಕೋರಿಕೆಗಿಂತಲೂ ಅಧಿಕವಾದದನ್ನ ಹೆಚ್ಚಿನದನ್ನ ದೇವರು ಕೊಡಲು ತಯಾರಿದ್ದಾರೆ. ದೇವರ ವಾಕ್ಯ ಹೇಳ್ತದೆ, ಈಜಿಪ್ಟಿನಿಂದ ನಿನ್ನನ್ನು ಹೊರಗಡೆ ಕರೆತಂದ ಸ್ವಾಮಿ ಸರ್ವೇಶ್ವರ ನಾನು. ತೆರೆ ನಿನ್ನ ಹೃದಯಗಳನ್ನ ತುಂಬಿಸಿ ತೃಪ್ತಿಪಡಿಸುವೆನು ನಾನು ಅದನ್ನ. ಆ ಯೇಸುವನ್ನ ನೋಡಿ ಹೇಳೋಣ, ಥ್ಯಾಂಕ್ ಯು ಲಾರ್ಡ್. ಗಣನೆಗೆ ಬಾರದ ನನ್ನ ಆತ್ಮನ ಜ್ಞಾನವ ನೀಡಿ ಸೇವೆಗೆ ನನ್ನ ಕರೆದದ್ದು ನಿನ್ ಕೃಪೆ. ಗಣನೆಗೆ ಬಾರದ ನನ್ನ ಆತ್ಮನ ಜ್ಞಾನವ ನೀಡಿ ಸೇವೆಗೆ ನನ್ನ ಕರೆದದ್ದು ನಿನ್ನ ಕೃಪೆ. ಬಲಹೀನನಾದ ನನ್ನ ಆತ್ಮನ ಬಲವ ನೀಡಿ ಬಲದಿಂದ ಉಪಯೋಗಿಸಿತು ನಿನ್ನ ಕೃಪೆ. ಬಲಹೀನನಾದ ನನ್ನ ಆತ್ಮನ ಬಲವ ನೀಡಿ ಬಲದಿಂದ ಉಪಯೋಗಿಸಿದ್ದು ನಿನ್ನ ಕೃಪೆ. ಎಲ್ಲ ನಿನ್ನಯ ಕೃಪೆಯಲ್ಲದೆ ಬೇರೆ ಏನಿಲ್ಲ. ಯೇಸುವೇ, ಓ యేసయ్య, ಎಲ್ಲ ನಿನ್ನಯ ಕೃಪೆ ಅಲ್ಲದೆ ಬೇರೆ ಏನಿಲ್ಲ. ಓ యేసయ్ಯ, ನಾ ಜೀವಿಸುತ್ತಿರುವುದು ನಿನ್ನ ಕೃಪೆಯಲ್ಲದೆ ಕೃಪೆಯಲ್ಲದೆ ಯೇಸುವೇ ಬೇರೆ ಏನಿಲ್ಲ. ಓ యేసయ్య, ನಾ ಜೀವಿಸುತ್ತಿರುವುದು ನಿನ್ನ ಕೃಪೆ ಅಲ್ಲದೆ ಬೇರೆ ಏನಿಲ್ಲ. ಓ యేసయ్ಯ, ಅವರ ಕೃಪೆ ಮಾತ್ರ ನಮ್ಮನ್ನ ಯೋಗ್ಯರನ್ನಾಗಿ ಮಾಡಿದೆ. ಆ ಕೃಪೆಯನ್ನು ಸ್ಮರಿಸೋಣ ಸಹೋದರ ಸಹೋದರಿ. ಗಣನೆಗೆ ಬಾರದ ನನ್ನನ್ನ, ಕೀಳಾದ ನನ್ನನ್ನ, ಬೀಳಾದ ನನ್ನನ್ನ, ನಿಮ್ಮನ್ನ ಯೇಸು ಸ್ವಾಮಿ ಅವರ ಕೃಪೆಯ ಮುಖಾಂತರ ಯೋಗ್ಯರನ್ನಾಗಿ ಮಾಡಿದ್ದಾರೆ. ದೇವರಿಗೆ ಯೋಗ್ಯವಾದ ವಾಸಸ್ಥಳವನ್ನಾಗಿ ಮಾಡಿದ್ದಾರೆ. ನಾವಿಂದು ಗಣನೆಗೆ ಬಾರದವರಾಗಿ ಇಲ್ಲ, ನಾವಿಂದು ಗಣನೆಗೆ ಬಂದವರಾಗಿದ್ದೇವೆ. ದೇವರು ನಮ್ಮನ್ನ ಗಣನೆಗೆ ತಂದುಕೊಂಡಿದ್ದಾರೆ. ಪೇತ್ರನು ಹೇಳ್ತಾರೆ, ಹಿಂದೊಮ್ಮೆ ದೇವರ ಕರುಣೆ ಏನೆಂಬುದೇ ನಿಮಗೆ ಗೊತ್ತಿರಲಿಲ್ಲ, ಆದರೆ ಈಗ ಆ ಕರುಣೆಯನ್ನು ಸವಿದಿದ್ದೀರಿ. ಪ್ರಭು ಎಂಥ ದಯಾಳು ಎಂಬುದನ್ನು ಅನುಭವದಿಂದ ಅರಿತುಕೊಂಡಿದ್ದೀರಿ. ಆ ಪ್ರಭುವನ್ನ ನೋಡಿ ಹೇಳು, ಆ ಯೇಸುವನ್ನ ನೋಡಿ ಹೇಳು, ಅಪ್ಪ ಎಲ್ಲ ನಿನ್ನ ಕೃಪೆ ಮಾತ್ರ, ನಿನ್ನ ಕೃಪೆ ಮಾತ್ರ ಯೇಸುವೆ. ಗಣನೆಗೆ ಬಾರದ ನನ್ನ ಆತ್ಮನ ಜ್ಞಾನವ ನೀಡಿ ಸೇವೆಗೆ ನನ್ನ ಕರೆದದ್ದು ನಿನ್ನ ಕೃಪೆಯೇ. ಗಣನೆಗೆ ಬಾರದ ನನ್ನ ಆತ್ಮನ ಜ್ಞಾನವ ನೀಡಿ ಸೇವೆಗೆ ನನ್ನ ಕರೆದದ್ದು ನಿನ್ನ ಕೃಪೆಯೇ. ಬಲಹೀನನಾದ ನನ್ನ ಆತ್ಮನ ಬಲವ ನೀಡಿ ಬಲದಿಂದ ಉಪಯೋಗಿಸಿದ್ದು ನಿನ್ನ ಕೃಪೆಯೇ. ಬಲಹೀನನಾದ ನನ್ನ ಆತ್ಮನ ಬಲವ ನೀಡಿ ಬಲದಿಂದ ಉಪಯೋಗಿಸಿದ್ದು ನಿನ್ನ ಕೃಪೆಯೇ. ಕೃಪೆಯೇ
ಕೃಪೆ ಕೃಪೆ ಏಸಪ್ಪ ಏಸು ಅಪ್ಪ ಎಲ್ಲ ನಿನ್ನ ಕೃಪೆ ಕರಗಳನ್ನ ಮೇಲೆತ್ತಿ ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ ಎಲ್ಲ ನಿನ್ನಯ ಕೃಪೆ ಅಲ್ಲದೆ ಬೇರೆ ಏನಿಲ್ಲ ಓ యేసయ్య ಎಲ್ಲ ನಿನ್ನಯ ಕೃಪೆ ಅಲ್ಲದೆ ಬೇರೆ ಏನಿಲ್ಲ ಓ యేసయ్ಯ ಜೀವಿಸುತ್ತಿರುವುದು ನಿನ್ನ ಕೃಪೆಯಲ್ಲದೆ ಕೃಪೆಯಲ್ಲದೆ ಏಸಪ್ಪ ಬೇರೆ ಏನಿಲ್ಲ ಓ యేసయ్య ನಾ ಜೀವಿಸುತ್ತಿರುವುದು ನಿನ್ನ ಕೃಪೆಯಲ್ಲದೆ ಬೇರೆ ಏನಿಲ್ಲ ಓ యేసయ్య ಕೃಪೆ ಕೃಪೆ ಎಲ್ಲ ನಿನ್ನಯ ಕೃಪೆ 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 ಎಲ್ಲ ನಿನ್ನಯ ಕೃಪೆ ಕಷ್ಟದ ಕಾಲದಲ್ಲಿ ಸೋತು ಹೋಗದೆ ನಾ ದಾಟಿಸಿ ಎಲ್ಲ ವೇಳೆ ಗೆದ್ದದ್ದು ನಿನ್ ಕೃಪೆ ಕಷ್ಟದ ಕಾಲದಲ್ಲಿ ಸೋತು ಹೋಗದೆ ನಾನು ಎಲ್ಲ ವೇಳೆ ಗೆದ್ದದ್ದು ನಿನ್ನ ಕೃಪೆಯೇ ಶೋಧನೆ ವೇಳೆಯಲ್ಲಿ ಬಿದ್ದು ಹೋಗದೆ ನಾನು ದಾಟಿಸಿ ಮುಂದೆ ನಡೆಸಿದ್ದು ನಿನ್ ಕೃಪೆಯೇ ಶೋಧನೆ ವೇಳೆಯಲ್ಲಿ ಬಿದ್ದು ಹೋಗದೆ ನಾನು ದಾಟಿಸಿ ಮುಂದೆ ನಡೆಸಿದ್ದು ನಿನ್ನ ಕೃಪೆಯೇ ಕೃಪೆ ಕರಗಳನ್ನ ಮೇಲೆತ್ತಿ ಹೇಳೋಣ ಕೃಪೆ ಅಪ್ಪ ನಿನ್ನ ಕೃಪೆ ಮಾತ್ರ ಅಪ್ಪ ಎಲ್ಲ ಯೇಸುವಿನ ಮುಖಾಂತರ ಪಡೆದಂತ ಕೃಪೆಯನ್ನ ಹೃದಯದಲ್ಲಿ ಸ್ಮರಿಸಿ ಹೇಳು ಸಹೋದರ ಕೃಪೆಯೇ ಕೃಪೆಯೇ ಎಲ್ಲ ನಿನ್ನಯ ಕೃಪೆಯೇ ಎಲ್ಲ ನಿನ್ನಯ ಸಪ ಕೃಪೆಯಲ್ಲದೆ ಬೇರೆ ಏನಿಲ್ಲ ಓ ಎಲ್ಲರೂ ಸೇರಿ ಹೃದಯದಿಂದ ಎಲ್ಲ ನಿನ್ನಯ ಕೃಪೆಯಲ್ಲದೆ ಬೇರೆ ಏನಿಲ್ಲ ಓ యేసయ్య ನಾವು ಜೀವಿಸುತ್ತಿರುವುದು ನಿನ್ನ ಕೃಪೆಯಲ್ಲದೆ ಕೃಪೆಯಲ್ಲದೆ ಬೇರೆ ಏನು ಇಲ್ಲಪ್ಪ ಬೇರೇನಿಲ್ಲ ಓ యేసయ్య ನಾ ಜೀವಿಸುತ್ತಿರುವುದು ನಿನ್ನ ಕೃಪೆಯಲ್ಲದೆ ಬೇರೆ ಏನಿಲ್ಲ ಓ యేసయ్య ಹಲ್ಲೆಲೂಯಾ ಕರಗಳನ್ನ ಮೇಲೆತ್ತಿ ಹಲ್ಲೆಲೂಯಾ ಹೃದಯದಿಂದ ಸ್ತೋತ್ರ ಹೇಳು ಹಲ್ಲೆಲೂಯಾ 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 ಆರಾಧನೆ 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 ಯೇಸುವೇ ಯೇಸುವಿಗೆ ಆರಾಧನೆ 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 ನನ್ನ ಯೇಸುವಿಗೆ ಹಲ್ಲೆಲೂಯಾ ಯೇಸುವೇ ಪರಿಶುದ್ಧಾತ್ಮರೇ ಹಲ್ಲೆಲೂಯಾ ಹಲ್ಲೆಲೂಯಾ. ಪ್ರಿಯರೇ, ಕಣ್ಣುಗಳನ್ನು ಮುಚ್ಚಿ ದೇವರ ವಾಕ್ಯಕ್ಕಾಗಿ ದಾಹಗೊಳ್ಳೋಣ. ಎಲ್ಲರೂ ಕೂಡ ಯೇಸು ಸ್ವಾಮಿ ಹೇಳ್ತಾರೆ,
ಮಾನವನು ಜೀವಿಸುವುದು ಆಹಾರದಿಂದ ಮಾತ್ರ ಅಲ್ಲ. ಇವತ್ತು ನಮ್ಮೆಲ್ಲರಿಗೂ ಆಹಾರ ಇದೆ, ಆದರೆ ನಮ್ಮ ಬಳಿ ಇಲ್ಲದೆ ಇರುವಂಥದ್ದು ಒಂದು ದೇವರ ವಾಕ್ಯ. ದೇವರ ವಾಕ್ಯದ ಕೊರತೆ ನಮ್ಮ ಹೃದಯದಲ್ಲಿ ಇದೆ. ಮನುಷ್ಯರ ಮಾತುಗಳು ನಮ್ಮ ಹೃದಯದಲ್ಲಿ ಇದೆ, ಆದರೆ ದೇವರ ವಾಕ್ಯ ನಷ್ಟವಾಗಿದೆ. ಕೇಳೋಣ, ಇನ್ನು ಹೆಚ್ಚಾಗಿ ನೀನೇ ಬೇಕು ಯೇಸುವೆ, ಇನ್ನು ಹೆಚ್ಚಾಗಿ ನಿನ್ನ ವಾಕ್ಯ ಬೇಕು ಯೇಸುವೆ. ಒಂದು ಪ್ರಾರ್ಥನೆಯೊಂದಿಗೆ, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಅಪ್ಪ, ಇನ್ನು ಹೆಚ್ಚಾಗಿ ನೀನೇ ಬೇಕು ಯೇಸುವೆ, ಇನ್ನು ಹೆಚ್ಚಾಗಿ ನಿನ್ನ ವಾಕ್ಯ ಬೇಕು ಅಪ್ಪ, ನಿನ್ನ ಪ್ರಕಟಣೆಗಳು ಬೇಕು ಅಪ್ಪ, ನಿನ್ನ ಪ್ರೀತಿಯ ಪ್ರಕಟಣೆ ಬೇಕು ಅಪ್ಪ, ನಿನ್ನ ಕೃಪೆಯ ಪ್ರಕಟಣೆ ಬೇಕು ಯೇಸುವೆ. ಇಲ್ಲಿರುವಂತ ಪ್ರತಿಯೊಬ್ಬರ ಅಂತರಂಗದ ಕಣ್ಣುಗಳು ಯೇಸು ನಾಮದಲ್ಲಿ ತೆರೆಯಲ್ಪಡಲಿ. ಥ್ಯಾಂಕ್ ಯು ಲಾರ್ಡ್. ಇನ್ನು ಹೆಚ್ಚಾಗಿ ನೀನೇ ಬೇಕಪ್ಪ, ನೀನೇ ಬೇಕಪ್ಪ ಯೇಸುವೆ. ಇನ್ನು ಹೆಚ್ಚಾಗಿ ನಿನ್ನ ವಾಕ್ಯ ಬೇಕಪ್ಪ, ಇನ್ನು ಹೆಚ್ಚಾಗಿ ನೀನೇ ಬೇಕಪ್ಪ, ಇನ್ನು ಹೆಚ್ಚಾಗಿ ನಿನ್ನ ವಾಕ್ಯ ಬೇಕಪ್ಪ, ಇನ್ನು ಹೆಚ್ಚಾಗಿ ಇನ್ನು ಹೆಚ್ಚಾಗಿ ನೀನೇ ಬೇಕಪ್ಪ, ಇನ್ನು ಹೆಚ್ಚಾಗಿ ನಿನ್ನ ವಾಕ್ಯ ಬೇಕಪ್ಪ, ಇನ್ನು ಹೆಚ್ಚಾಗಿ ನೀನೇ ಬೇಕಪ್ಪ, ಇನ್ನು ಹೆಚ್ಚಾಗಿ ನಿನ್ನ ವಾಕ್ಯ ಬೇಕಪ್ಪ. ಜೀವದ ವಾಕ್ಯವು ನಿನ್ನಲ್ಲುಂಟು ದೇವ, ನಿನ್ನನ್ನು ಬಿಟ್ಟು ನಿಮ್ಮನ್ನು ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ಜೀವದ ವಾಕ್ಯವು ನಿನ್ನಲ್ಲುಂಟು ದೇವ, ನಿನ್ನನ್ನು ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ನಿನ್ನ ವಾಕ್ಯ ನನ್ನಲ್ಲಿ ನೆಲೆಗೊಳ್ಳಲಿ ದೇವ, ನಿನಗಾಗಿ ನಿನಗಾಗಿ ಹೆಚ್ಚಿನ ಫಲವನ್ನು ನಾ ಕೊಡುವೆ. ನಿನ್ನ ವಾಕ್ಯ ನನ್ನಲ್ಲಿ ನೆಲೆಗೊಳ್ಳಲಿ ದೇವ, ನಿನಗಾಗಿ ಹೆಚ್ಚಿನ ಫಲವನ್ನು ನಾ ಕೊಡಲು. ಇನ್ನೂ ಹೆಚ್ಚಾಗಿ, ಇನ್ನೂ ಹೆಚ್ಚಾಗಿ, ಇನ್ನೂ ಹೆಚ್ಚಾಗಿ, ಇನ್ನೂ ಹೆಚ್ಚಾಗಿ, ಇನ್ನೂ ಹೆಚ್ಚಾಗಿ ಯೇಸುವೇ ನೀನೇ ಬೇಕಪ್ಪ, ಇನ್ನೂ ಹೆಚ್ಚಾಗಿ, ಇನ್ನೂ ಹೆಚ್ಚಾಗಿ, ಇನ್ನೂ ಹೆಚ್ಚಾಗಿ ನೀನೇ ಬೇಕಪ್ಪ. ಇನ್ನೂ ಹೆಚ್ಚಾಗಿ ಹೇಳೋಣ ಎಲ್ಲರೂ ಸೇರಿ, ಇನ್ನೂ ಹೆಚ್ಚಾಗಿ ಕರಗಳನ್ನು ತಟ್ಟುತ್ತಾ, ಇನ್ನೂ ಹೆಚ್ಚಾಗಿ ನಿನ್ನ ವಾಕ್ಯ ಬೇಕಪ್ಪ, ಇನ್ನೂ ಹೆಚ್ಚಾಗಿ, ಇನ್ನೂ ಹೆಚ್ಚಾಗಿ, ಇನ್ನೂ ಹೆಚ್ಚಾಗಿ ನಿನ್ನ ವಾಕ್ಯ ಬೇಕಪ್ಪ. ಇನ್ನೂ ಹೆಚ್ಚಾಗಿ ಯೇಸುವೇ, ಇನ್ನೂ ಹೆಚ್ಚಾಗಿ ಯೇಸುವೇ, ಇನ್ನೂ ಹೆಚ್ಚಾಗಿ ನಿನ್ನ ವಾಕ್ಯ ಬೇಕಪ್ಪ, ಇನ್ನೂ ಹೆಚ್ಚಾಗಿ, ಇನ್ನೂ ಹೆಚ್ಚಾಗಿ, ಇನ್ನೂ ಹೆಚ್ಚಾಗಿ ನಿನ್ನ ವಾಕ್ಯ ಬೇಕಪ್ಪ. ಇನ್ನೂ ಹೆಚ್ಚಾಗಿ ಯೇಸುವೇ, ಇನ್ನೂ ಹೆಚ್ಚಾಗಿ, ಇನ್ನೂ ಹೆಚ್ಚಾಗಿ ನಿನ್ನ ವಾಕ್ಯ ಬೇಕಪ್ಪ, ಇನ್ನೂ ಹೆಚ್ಚಾಗಿ, ಯೇಸುವೇ, ಇನ್ನೂ ಹೆಚ್ಚಾಗಿ, ಯೇಸಪ್ಪ, ಇನ್ನೂ ಹೆಚ್ಚಾಗಿ ನಿನ್ನ ವಾಕ್ಯ ಬೇಕಪ್ಪ, ಇನ್ನೂ ಹೆಚ್ಚಾಗಿ, ಇನ್ನೂ ಹೆಚ್ಚಾಗಿ, ಇನ್ನೂ ಹೆಚ್ಚಾಗಿ ನಿನ್ನ ವಾಕ್ಯ ಬೇಕಪ್ಪ. ಇನ್ನೂ ಹೆಚ್ಚಾಗಿ, ಇನ್ನೂ ಹೆಚ್ಚಾಗಿ, ಇನ್ನೂ ಹೆಚ್ಚಾಗಿ
ನಿನ್ನ ವಾಕ್ಯ ಬೇಕಪ್ಪ. ಈ ಹಲ್ಲೆಲೂಯಾ. ಲೋಕದೈಶ್ವರ್ಯ ನನಗೆ ಬೇಡ ದೇವ, ನೀ ನನ್ನ ಜೊತೆಗಿರಲು ಪರಲೋಕ ಸಂಪತ್ತು. ಈ ಲೋಕದೈಶ್ವರ್ಯ ನನಗೆ ಬೇಡ ದೇವ, ನೀ ನನ್ನ ಜೊತೆಗಿರಲು ಪರಲೋಕ ಸಂಪತ್ತು. ಏಸಪ್ಪ 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 ಏಸಪ್ಪ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ ಯೇಸುವೇ, ವಂದನೆ ಯೇಸುವೇ, ಆರಾಧನೆ ಯೇಸುವೇ. ಸ್ತೋತ್ರ 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 ಸ್ತೋತ್ರ.